ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಇಲ್ಲಿ ತುಂಬ ಚೆನ್ನಾಗಿದ್ದೀನಿ. ಅದ್ವಿದು ಏರ್ ಗ್ರೋತ್ ಆಗೋ ಸ್ವಲ್ಪ ಜಾಸ್ತಿ ಆಗಿತ್ತು. ಸೊ ಅದಕ್ಕೆ ಅವಳಿಗೆ ಏರ್ ಕಟ್ ಮಾಡಿಸೋಣ ಅಂತೇಳ್ಬಿಟ್ಟು ಕರ್ಕೊಬಂದಿದ್ವಿ. ಇಲ್ಲಂತೂ ಯಾವುದೇ ರೀತಿ ಪಾರ್ಲರ್ಗಳು ಅಷ್ಟು ಸುಲಭವಾಗಿ ಸಿಗಲ್ಲ. ತುಂಬ ಹುಡುಕಿನೇ ನನಗೆ ಅದೊಂದು ಸಲೂನ್ ಸಿಕ್ತು. ಅದಾದಮೇಲೆ ನೆಕ್ಸ್ಟು ನಮಗೆ ಒಂದು ಸೋಪ್ ಮೇಕಿಂಗ್ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಹೇಳಿದರು. ಸೊ ನಾವು ಅದನ್ನು ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪಾಪು ಇಬ್ಬರೂ ಬಂದ್ವಿ. ನನಗೂ ಸ್ಟಾರ್ಟಿಂಗ್ ಅಷ್ಟು ಯಾರೂ ಗೊತ್ತಿಲ್ಲದೆ ಇರೋ ಕಾರಣ ನನಗೂ ಒಂಥರ ಕ್ಲಾಸ್ ಬೋರಿಂಗ್ ಆಗಿತ್ತು. ನಾನು ಸೋಪ್ ಮೇಕಿಂಗ್ ಕ್ಲಾಸ್ನ ಸೋಪ್ ಮೇಕಿಂಗ್ ಮಾಡೋದು ಅಂದ್ಕೊಂಡು ತಲೆಯಲ್ಲಿ ಏನೇನೋ ಥಾಟ್ಸ್ ಇಟ್ಕೊಂಡು ಹೋಗಿದ್ದೆ. ಯಾಕೆ ಅಂತಂದರೆ ಚಳಿ ಟೈಮಲ್ಲಿ, ಮಳೆ ಟೈಮಲ್ಲಿ ಇಲ್ಲಿ ಕಷಾಯ ಥರದ್ದು ರೆಸಿಪಿಗಳನ್ನ ಹೇಳ್ಕೊಡ್ತಾರೆ. ಸೊ ಅದೇ ಇರ್ಬೋದು ಅಂದ್ಕೊಂಡು ಆ ಥಾಟ್ನಲ್ಲಿ ನಾನು ಕ್ಲಾಸ್ಗೆ ಹೋಗಿದ್ದೆ. ಬಟ್ ಆದರೆ ಅಲ್ಲಿ ಫುಲ್ಲು ನನ್ನ ಥಾಟೆಲ್ಲ ರಿವರ್ಸ್ ಆಗಿ ಹೋಗ್ಬಿಡ್ತು. ಆ್ಯಕ್ಚುಲಿ ಸೋಪ್ ಮೇಕಿಂಗ್ ಕ್ಲಾಸ್, ಆರ್ಗ್ಯಾನಿಕ್ ಸೋಪ್ ಮೇಕಿಂಗ್ ಕ್ಲಾಸಸ್ ಕಂಡಕ್ಟ್ ಮಾಡಿದ್ದಾರೆ ಅಂತೇಳ್ಬಿಟ್ಟು. ಇಲ್ಲಿ ಬರೀ ಸೋಪ್ ಮೇಕಿಂಗ್ ಕ್ಲಾಸ್ ಒಂದೇ ಅಲ್ಲ, ಇಲ್ಲಿ ಪಾರ್ಲರ್ ಕೋರ್ಸು, ಸ್ಟಿಚಿಂಗ್ ಕ್ಲಾಸಸ್ಸು, ಡೆಕೋಪೇಜ್, ಆಮೇಲೆ ಲಿಪಿನ್ ಆರ್ಟ್, ರೆಸಿನ್ ಆರ್ಟ್, ಈ ಥರ ಸುಮಾರು ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಇಂಟ್ರೆಸ್ಟ್ ಇರೋರು ಹೋಗಿ ಸೇರ್ಕೋಬೋದು. ಇಲ್ಲದೆ ಇರೋರು ಅವ್ರವ್ರ ಚಾಯ್ಸ್, ಅದು ಬೇಕು ಅಂದರೆ ಹೋಗ್ಬೋದು, ಬೇಡ ಅಂದರೆ ಇಲ್ಲ. ಕೆಲವು ಟೈಮಲ್ಲಿ ಜಬರ್ದಸ್ತಿ ಮೇಲೂ ಕೂಡ ಹೋಗಬೇಕಾಗತ್ತೆ ನಂತರ. ಸೊ ಕ್ಲಾಸ್ ಏನೋ ಚೆನ್ನಾಗಿತ್ತು, ಅಟೆಂಡ್ ಮಾಡ್ಕೊಂಡೇನೋ ಬಂದ್ವಿ. ಮತ್ತು ಇಲ್ಲಿ ಇವರು ಏನು ಮಾಡ್ತಿದ್ದಾರಪ್ಪ ಅಂತ ಅಂದರೆ, ಫಸ್ಟು ಅಲೋವೆರಾ ನಮಗೆ ಸೋಪ್ ಮೇಕಿಂಗ್ ಮಾಡಲಿಕ್ಕೆ ಏನೇನು ಬೇಕು ಆ ಪೇಸ್ಟ್ನೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಲೈಕ್ ಇವಾಗ ಇವರು ಅಲೋವೆರಾನ ರೆಡಿ ಮಾಡ್ಕೊತಿದ್ದಾರೆ. ಅಲೋವೆರಾ ಮತ್ತು ನೀಮ್ ಸೋಪ್ನ ರೆಡಿ ಮಾಡಲಿಕ್ಕೆ. ಇವಾಗೇನು ಯೂಟ್ಯೂಬ್ನಲ್ಲಿ ಎಲ್ಲ ಥರ ವೀಡಿಯೋಸ್ಗಳು ಸಿಗೋದ್ರಿಂದ ಸೊ ನೀವು ಒಂದ್ಸಲಿ ಚೆಕ್ಔಟ್ ಮಾಡಿ ಸೋಪ್ ಮೇಕಿಂಗ್ ಹೇಗೆ ಮಾಡೋದು ಅಂತ. ತುಂಬಾ ಈಸಿ ಇದೆ. ಮತ್ತು ಸೋಪ್ ಬೇಸೂ ಅಷ್ಟೇ ಆನ್ಲೈನ್ ಆಫ್ಲೈನ್ ಎರಡರಲ್ಲೂ ಸಿಗುತ್ತೆ. ಸೊ ನೀವು ಆರಾಮ್ಸೆ ಮನೆಯಲ್ಲೇ ಸೋಪ್ ಮಾಡ್ಕೋಬೋದು. ನಿಮಗೆ ಕೆಲವ್ರಿಗೆ ಎಲ್ಲ ಸೋಪೂ ಅಡ್ಜಸ್ಟ್ ಆಗೋಲ್ಲ. ಸೊ ಕೆಲವ್ರಿಗೆ ಟರ್ಮರಿಕ್ ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ಆರೆಂಜ್ ಪೀಲ್ ಪೌಡರ್ ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ರೋಸ್ ಪೆಟಲ್ಸ್ ಅಡ್ಜಸ್ಟ್ ಆಗುತ್ತೆ. ಈ ಥರ ಡಿಫ್ರೆಂಟ್ ಅವ್ರು ಹೇಗೆ ಪ್ರಾಕ್ಟೀಸ್ ಬಂದಿರ್ತಾರೆ, ಅವ್ರ ಸ್ಕಿನ್ ಮೇಲೆ ಟ್ರಯಲ್ ಮಾಡಿರ್ತಾರೆ, ಅದು ಸೂಟ್ ಆಗ್ತಾ ಬಂದಿರುತ್ತೆ. ಸೊ ನಿಮ್ಗೆ ಯಾವ ಇಂಗ್ರೀಡಿಯೆಂಟ್ ಬೇಕೋ ಅದೇ ಇಂಗ್ರೀಡಿಯೆಂಟ್ ಹಾಕ್ಕೊಂಡು ಸೋಪ್ನ ಈಸಿಯಾಗಿ ಮಾಡ್ಕೋಬೋದು. ಸೊ ಇಲ್ಲೂ ಅವ್ರು ಅದನ್ನೇ ಮಾಡ್ತಾ ಇರೋದು. ನಮ್ಮ ಓನ್ ಚಾಯ್ಸ್ ಯಾವ್ದು ಬೇಕೋ ಅದನ್ನು ಮಾಡ್ಕೋಬೋದು. ಫಸ್ಟು ಸೋಪ್ ಬೇಸ್ನ ಡಬಲ್ ಬಾಯ್ಲಿಂಗ್ ಮಾಡಬೇಕು. ಮೀನ್ಸ್ ಅಂತ ಅಂದರೆ ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಮೇಲ್ಗಡೆ ಒಂದು ಬೌಲ್ಗೆ ನಾವು ಏನು ಸೋಪ್ ಬೇಸ್ನ ತೊಗೊಂಡಿರ್ತೀವಿ ಅದನ್ನು ಯೂಸ್ ಮಾಡಬೇಕು. ಇಲ್ಲ ಡೈರೆಕ್ಟಾಗಿ ಹೀಟ್ ಮಾಡೋಕ್ಕೆ ಹೋಗ್ಬಿಟ್ರೆ ಅದು ಸೋಪ್ ಬೇಸು ಹಾಳಾಗೋಗ್ಬಿಡುತ್ತೆ. ಮೀನ್ಸ್ ಕಪ್ಪಗಾಗೋದು ಅದೆಲ್ಲ ಆಗುತ್ತೆ. ಸೊ ಡಬಲ್ ಬಾಯ್ಲಿಂಗ್ ಆದಮೇಲೆ, ಮೆಲ್ಟ್ ಆದಮೇಲೆ ನಮಗೆ ಯಾವ ಇಂಗ್ರೀಡಿಯೆಂಟ್ ಬೇಕು ಅದನ್ನು ನಾವು ಆ್ಯಡ್ ಮಾಡಿ, ಆಮೇಲೆ ಅದು ಸ್ವಲ್ಪ ತಣ್ಣಗಾದಮೇಲೆ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪು ಮೋಲ್ಡ್ ತೊಗೊಂಡು ಆ ಮೋಲ್ಡ್ಗೆ ಹಾಕ್ಬಿಟ್ಟು ತಣ್ಣಗಾಗಕ್ಬಿಟ್ರೆ ಆರಾಮ್ಸೆ ಸೋಪು, ನಮಗೆ ಇಷ್ಟ ಬಂದಿರೋ ಸೋಪು ರೆಡಿಯಾಗಿ ಹೋಗುತ್ತೆ. ಇಷ್ಟೇ ಮಾಡೋದು ಹೇಳ್ಕೊಟ್ಟು ಅಂದರೆ ಒಂದು 5-6 ವೆರೈಟಿ ಮಾಡೋದು ಹೇಳ್ಕೊಟ್ಟಿದ್ರು. ಇವರು ಕೂಡ ಅದನ್ನು ಒಂದು ಸಣ್ಣ ಬಿಸ್ನೆಸ್ ಆಗಿ ಟ್ರೈ ಮಾಡಿದ್ದಾರೆ ಯೂನಿಟಿಂದ. ಇವರೆಲ್ಲರೂ ಯೂನಿಟಲ್ಲಿರುವಂಥ ಲೇಡೀಸೇನೆ. ಫ್ರೀ ಟೈಮಲ್ಲಿ ಏನಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಇಲ್ಲಿಯ ಮೇನ್ ಕಾನ್ಸೆಪ್ಟೇ ಕೆಲವು ವಿಚಾರದಲ್ಲಿ ಅದು ಯಾವತ್ತೂ ಲೇಡೀಸು ಫ್ರೀಯಾಗಿರಬಾರ್ದು. ಮೀನ್ಸ್ ಮತ್ತು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತಲೇ ಯಾವಾಗಲೂ ಹೇಳ್ತಾ ಇರ್ತಾರೆ. ಇಲ್ಲಿ ಮನೆ ಹತ್ರ ಹಸು ಬಂದಿತ್ತು ಅಂತೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಬಾಳೆಹಣ್ಣು, ದಾಳಿಂಬೆ ಸೊಪ್ಪು, ಈ ಥರದ್ದು ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಇಡ್ತಾಯಿದ್ದೆ. ಮತ್ತು ಇವತ್ತು ರಜಾ ಕೇಳ್ತೀನಿ ಅಂತಂದಿದ್ದಾರೆ. ಮಂಜುಗೆ ಏನಾದರೂ ಇನ್ ಕೇಸ್ ರಜಾ ಸಿಕ್ಕಿದರೆ ನಾವು ಅಜ್ಮೀರ್ಗೆ ಹೋಗೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಅಜ್ಮೀರಲ್ಲಿ ಎಲ್ಲಿಗೆ ಹೋಗ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನೀವೇನಾದರೂ
ನೆಕ್ಸ್ಟ್ ಯಾವಾಗಲಾದ್ರೂ ರಾಜಸ್ಥಾನ್ ಕಡೆಗೆ ಬಂದರೆ ಖಂಡಿತವಾಗ್ಲೂ ಅಜ್ಮೀರ್ಗೆ ವಿಸಿಟ್ ಮಾಡಿ. ತುಂಬ ಪ್ಲೇಸಸ್ಗಳಿದೆ ನೋಡೋ ಅಂಥದ್ದು. ಮಕ್ಕಳ ಜೊತೆಗೆ ಸಾಧ್ಯವಾದಷ್ಟು ಮಕ್ಕಳ ಜೊತೆಗೆ ಟ್ರಿಪ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಮಂಜುದು ಪೂಜೆ ಎಲ್ಲ ಆಯಿತು, ಅವ್ರಿಗೂ ರಜೆ ಸಿಕ್ತು ಅಂತಂದರು. ಸೊ ಅದಕ್ಕೋಸ್ಕರ ಅವರೇ ಪೂಜೆ ಎಲ್ಲ ಮಾಡಿದ್ರು, ಫ್ರೀ ಇತ್ತಲ್ಲ ಅಂತ ಹೇಳಿಬಿಟ್ಟು. ನಾವು ಇಲ್ಲಿ ಬಂದಿರೋದು ಗೌರ್ನಮೆಂಟ್ ಮ್ಯೂಸಿಯಂ ಅಜ್ಮೀರ್ಗೆ. ಇಲ್ಲಿ ಏನಪ್ಪ ಈ ಮ್ಯೂಸಿಯಮ್ದು ಏನು ವಿಶೇಷ ಅಂತ ಅಂದರೆ, ಇದು ಅಕ್ಬರ್ ಮತ್ತು ಅವ್ರ ಮಗ ಸಲೀಂ ಏನಿದ್ದಾರೆ ಅವರು ವಾಸವಾಗಿದ್ದಂಥ ಒಂದು ಕೋಟೆ ಅಂತಲೇ ಹೇಳ್ಬೋದು. ಮತ್ತು ಇದನ್ನು ಗೌರ್ನಮೆಂಟ್ ಮ್ಯೂಸಿಯಮ್ ಆಗಿ ಅಕ್ಟೋಬರ್ 1908ರಲ್ಲಿ ಲಾರ್ಡ್ ಕರ್ಜನ್ ಮತ್ತು ಸರ್ ಜಾನ್ ಮಾರ್ಷಲ್ ಅವರು ಇದನ್ನು ಸ್ಥಾಪನೆ ಮಾಡಲಾಯಿತು. ಮತ್ತು ಇಲ್ಲಿ ಮೇಯ್ನಾಗೆ ಮೊಘಲ್ ಮತ್ತು ರಜಪೂತ್ ಅವ್ರದ್ದು ಏನು ಯುದ್ಧ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ದಂಥ ರಕ್ಷಾ ಕವಚ ಇರ್ಬೋದು, ಶಿಲ್ಪಕಲೆಗಳು, ಈ ಥರ ವಸ್ತುಗಳನ್ನ ತುಂಬ ಸಂಗ್ರಹ ಮಾಡಿಟ್ಟಿದ್ದಾರೆ ಈ ಒಂದು ಕೋಟೆಯಲ್ಲಿ. ಮತ್ತು ಇಲ್ಲಿ ಎಲ್ಲ ಸಪ್ರೇಟ್ ಮತ್ತು ಅಂದರೆ ಇವಾಗ ಒಂದು ಆರ್ಕಿಯಾಲಜಿಗೆ ಸಂಬಂಧಪಟ್ಟಿರೋದು ಒಂದು ಗ್ಯಾಲ್ರಿ, ಈ ಥರ ಒಂದು 9 ಗ್ಯಾಲ್ರೀಸ್ ಏನೋ ಇದೆ ಈ ಒಂದು ಮ್ಯೂಸಿಯಮ್ಮಲ್ಲಿ. ಫೋರ್ಟಲ್ಲಿ ಅದನ್ನು ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿರೋದು. ಆ್ಯಕ್ಚುಲಿ 9 ಗ್ಯಾಲ್ರೀಸ್ ಇದೆ. ಒಂದು ಆರ್ಕಿಯಾಲಜಿ, ಆರ್ಟ್ ಮತ್ತು ಶಸ್ತ್ರಾಸ್ತ್ರಗಳದ್ದು, ಕ್ರಾಫ್ಟ್, ಕೈಗಾರಿಕೆ ಆಗಿರ್ಬೋದು, ಮಕ್ಕಳದ್ದು ಒಂದು ಗ್ಯಾಲ್ರಿ, ಈ ಥರ ಬೇರೆ ಬೇರೆ ಗ್ಯಾಲ್ರಿಗಳ ಅಲ್ಲಿ ಬೇರೆ ಬೇರೆ ಥರದ್ದು ವಸ್ತುಗಳನ್ನ ಇಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಸ್ಟಾರ್ಟಿಂಗ್ ನನಗೆ ವೀಡಿಯೋ ಮಾಡಲಿಕ್ಕೆ ನಾನು ಪರ್ಮಿಷನ್ ಕೇಳೋಣ ಅಂತ ವೀಡಿಯೋ ಬರ್ತಿದ್ದೆ. ಬಟ್ ಅವ್ರು ಹೇಳಿದ್ರು ವೀಡಿಯೋ ಮಾಡಲಿಕ್ಕೆ ಅಲೋ ಇಲ್ಲ, ಬೇಕಿದ್ದರೆ ನೀವು ಸಿಂಪಲ್ಲಾಗಿ ಫೋಟೋಸ್ಗಳನ್ನ ತೊಗೋಬೋದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಲಾಸ್ಟಿಗೆ ಆದ್ರೂ ನಾನು ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೋಟೋಸು ತೊಗೊಂಡಿದ್ದೀನಿ ಮತ್ತು ಸಣ್ಣ ವೀಡಿಯೋಸ್ನು ಮಾಡ್ಕೊಂಡಿದ್ದೀನಿ. ತುಂಬ ಈಜಿಪ್ಟ್, ಹರಪ್ಪ ಮೊಹೆಂಜೊದಾರೋ ಟೈಮಲ್ಲಿ ಯೂಸ್ ಮಾಡ್ತಿದ್ದಂಥ ಸಣ್ಣ ಮಡಿಕೆಗಳು ಮತ್ತು ಮಡಿಕೆ ಕುಡಿಕೆಗಳು ಬರುತ್ತಲ್ಲ, ಅದು ಎಲ್ಲ ತುಂಬ ನೀಟಾಗಿ ಇಟ್ಟಿದ್ದಾರೆ ಈಗಲೂ ಕಲೆಕ್ಟ್ ಮಾಡಿ. ಆಮೇಲೆ ಅವ್ರು ಹಾಕ್ತಾಯಿದ್ದಂಥ ಆರ್ನಮೆಂಟ್ಸ್ ಆಗಿರ್ಬೋದು, ಜ್ಯುವೆಲ್ರಿ ಆಗಿರ್ಬೋದು, ಎಲ್ಲನೂ ಕೂಡ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಫೇಮಸ್ ನನಗೆ ಪಾಪ್ಯುಲರ್ ಮೂರ್ತಿಗಳು ಅಂತ ಅನಿಸಿದ್ದು ವಿಷ್ಣು ಮೂರ್ತಿ ಇರ್ಬೋದು, ಸೂರ್ಯ, ಆಮೇಲೆ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರದ್ದು, ಲಕ್ಷ್ಮೀನಾರಾಯಣದು, ಆಮೇಲೆ ಹರಿಹರನು, ಕುಬೇರ, ಹರೇವಂತ, ಈ ಥರ ತುಂಬ ಮೂರ್ತಿಗಳನ್ನ ಇದೆ. ಬಟ್ ಅದು ಕೆಲವೊಂದು ಹಾಳಾಗಿದೆ ಯುದ್ಧ ಸಮಯದಲ್ಲಿ, ಕೆಲವೊಂದು ಚೆನ್ನಾಗಿದೆ. ಮತ್ತು ಸ್ತ್ರೀ ಮೂರ್ತಿಗಳು ಅಂತ ಹೇಳ್ತಾರೆ, ಸ್ತ್ರೀ ದೇವತೆಗಳ ಮೂರ್ತಿ, ಅದರಲ್ಲಿ ಮಹಿಷಾಸುರ ಮರ್ದಿನಿ, ಸಪ್ತಮಾತೃಕೆಯರು, ಜೈನ್ ಸರಸ್ವತಿ, ಕಾಳಿ, ಈ ಥರ ಓಲ್ಡ್ ಪಿಕ್ಚರ್ಸ್ಗಳು ಕೂಡ ಇಲ್ಲಿದೆ. ಎಷ್ಟು ಚೆನ್ನಾಗಿದೆ ಪಿಕ್ಚರ್ಸ್ಗಳು, ಅವ್ರು ಮಾಡಿರೋಂಥ ಡ್ರಾಯಿಂಗ್ಗಳು ನಿಜವಾಗ್ಲೂ ತುಂಬ ಡೀಟೈಲಿಂಗಾಗಿ ತುಂಬ ನೀಟ್ ಫಿನಿಷಿಂಗಲ್ಲಿದೆ. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್